ಲಾಸ್ಟ್ ಟೈಮ್ ಒಂದೊಬ್ಬರು ಕಾಮೆಂಟ್ ಮಾಡಿದ್ರು E20 ಬಂದಿದೆ ಇವಾಗ 80% ಅಷ್ಟೇ ಪೆಟ್ರೋಲ್ ಇರೋದು, ಇನ್ನು E20 ಅಂದರೆ ಕಬ್ಬಿನ ಜ್ಯೂಸ್ ಹಾಕ್ಬಿಟ್ಟು ಗಾಡಿ ಓಡಿಸ್ತಾ ಇರೋದು. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಅದನ್ನು ತೊಗೋಬಹುದಾ ಅಂದರೆ ಎಸ್ಪೆಷಲಿ BS4 ಎಡಿಷನ್ಗಳು ಏನಿದೆ ಈ ಥರ ಗಾಡಿಗಳನ್ನ ಪೆಟ್ರೋಲಲ್ಲಿ ತೊಗೋಬಹುದಾ? ಇವಾಗ E20 ಎಲ್ಲ ಕಡೆ E20 ಬಂದುಬಿಟ್ಟಿದೆ, ಮೆಜಾರಿಟಿ ಎಲ್ಲ ಕಡೆ ಕವರೇಜ್ ಆಗಿಬಿಟ್ಟಿದೆ. ಈಗ E20ನೇ ಇರೋದು ಇವಾಗ. ಸೊ ತೊಗೊಂಡ್ರೆ ಗಾಡಿಗೆ ಏನಾದರೂ ಇಶ್ಯೂಸ್ ಆಗುತ್ತೆ. ತುಂಬ ಜನ ಹೇಳ್ತಾರೆ ತೊಗೋಬೇಡಿ, ಕಂಪ್ಲೇಂಟ್ಸ್ಗಳು ಬರುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ, ಇಂಜಿನ್ ಇಶ್ಯೂಸ್ಗಳಾಗುತ್ತೆ, ಗಾಡಿ ಡ್ಯಾಮೇಜಸ್ ಆಗುತ್ತೆ, ಹಿಂಗೆಲ್ಲ ಹೇಳ್ತಿದಾರಲ್ಲ, ತೊಗೋಬೋದಾ ಅಂತ ಒಂದು. ಸುಮಾರು ಒಂದು 2 ವರ್ಷದಿಂದ ಆ ವ್ಯಕ್ತಿ 2010ನೇ ಇಸ್ವಿಯ DL ರಿಜಿಸ್ಟ್ರೇಷನ್ ಪೆಟ್ರೋಲ್ ಹೋಂಡಾ ಸಿಟಿ ಗಾಡಿ ತಂದಿದ್ದಾರೆ. ಗಾಡಿ ಚೆನ್ನಾಗಿದೆ, ಅದ್ರ ಬಗ್ಗೆ 2 ಮಾತಿಲ್ಲ. ತಂದಿರೋವಂಥ ಪರ್ಸನ್ ಇವ್ರಿಗೆ ಕೊಟ್ಬಿಟ್ಟು ಜೈ ಅಂದ್ಬಿಟ್ಟಿದ್ದಾರೆ ಅಂದರೆ ಅವರು ಇಲ್ಲ ನಾಪತ್ತೆಲ್ಲ ಫಾರಿನ್ಗೆಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಪಾಪ ಈ ವ್ಯಕ್ತಿ NOC ಎಲ್ಲ ಕೊಟ್ಟಿದ್ದಾರೆ. NOC ಬಂದೇ 1.5 ವರ್ಷ ಆಗಿದೆ. ಈಗ ನೋಡಿದ್ರೆ ಗಾಡಿದು FC ಹೊಟ್ಟೋಗಿದೆ. ಸೊ DLನಲ್ಲಿ 15 ವರ್ಷ ಪೆಟ್ರೋಲ್ ಗಾಡಿಗೆ ಇರುತ್ತೆ. ಮತ್ತು ಅಲ್ಲಿಂದ ಅಲ್ಚೆಗೆ ಅದಕ್ಕೆ FC ಎಲ್ಲ ಕೊಡೋದು ಚಾನ್ಸಸ್ ತುಂಬ 99.99% ಕೊಡೋಲ್ಲ. ಅಲ್ಲೇ ಇಲ್ಲವೇ ಇಲ್ಲ, ಕೊಡೋಲ್ಲ ಅಂದರೆ ಇಲ್ಲವೇ ಇಲ್ಲ. ನಿಮಗೆ ಯು ಪಿ ಸಿಗುತ್ತೆ, HRದು UKದೆಲ್ಲ ಸಿಗುತ್ತೆ, ಬಟ್ DLದು ಸಿಗೋಲ್ಲ. ಒಂದು ಕಡೆ ಗಾಡಿದು 2010ನೇ ಇಸ್ವಿ ಅಂದರೆ 15 ವರ್ಷ ಕಂಪ್ಲೀಟ್ ಆಗೋಗಿದೆ. ಇನ್ನೊಂದು ಕಡೆ ಗಾಡಿ FC ಹೊರಟೋಗಿದೆ, 15 ವರ್ಷ ಆಗಿದೆಲ್ಲ ಹೊರಟೋಗಿದೆ. ಇನ್ನೊಂದು ಕಡೆ NOCನೂ ಎಕ್ಸ್ಪೈರ್ ಆಗೋಗಿದೆ. ಈ ಗಾಡಿನ ತಂದ್ಬಿಟ್ಟು ಪಾಪ ರಾತ್ರಿ ಏನೇನೋ ಫೋನ್ ಮಾಡಿದರು, ಮಾಡಿಸ್ಕೊಡಿ, ಏನಾದರೂ ಮಾಡಿಸ್ಕೊಡಿ, ಎಕ್ಸ್ಟ್ರಾ ಬೇರೆ ಖರ್ಚು ಮಾಡ್ತೀನಿ. ನಾನು ಹೇಳಿದೆ ಗಾಡಿ ಆಲ್ಮೋಸ್ಟ್ 15 ವರ್ಷ ಆಗೋಗಿರ್ತದೆ, ಏನೋ ಹಂಗಾಗಲೂ ಏನೋ ಹಂಗಿರುತ್ತೆ, ಇರೋಷ್ಟು ಸಹ ಉಪಯೋಗಿಸ್ಕೊಂಡು ಸ್ಕ್ರಾಪ್ ಹಾಕ್ಬಿಡಿ ಅಂತ ಹೇಳಿದೆ. ಇನ್ನೇನು ಹೇಳಲಿಕ್ಕಾಗುತ್ತೆ ನನ್ನ ಕೈಲಿ, ಬೇರೆ ಚಾನ್ಸ್ ಇಲ್ಲ. ಏನೋ ಇಲ್ಲಿ ನಮ್ಮದು DL ರಿಜಿಸ್ಟರ್ ಬಿಟ್ಟು ಬೇರೆ ಯಾವ್ದಾನ ಆಗಿದ್ರೆ FC ಮಾಡಿ ಆಮೇಲೆ NOC ಕ್ಯಾನ್ಸಲ್ ಮಾಡಿ ಏನೋ ಮಾಡ್ಬೋದು, ಬಟ್ ತುಂಬ ಇರುತ್ತೆ. ಸೊ ಹಂಗಾಗಿ ಯಾರಾದರೂ ನೀವು ಆಲ್ರೆಡಿ ಬಂದಿರೋಂತಹ ವೆಹಿಕಲ್ಗಳ್ನ ಯಾರವ್ರು ನನಗೆ ದುಡ್ಡು ಕೊಡಬೇಕು ಅದ್ರ ಬದಲು ಇದಿಸ್ಕೊಂಬಿಟ್ಟೆ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಇದರಲ್ಲಿ 2 ಬರುತ್ತೆ. ಒಂದು ಈ ಥರ ಡಾಕ್ಯುಮೆಂಟೇಷನ್ ಇಶ್ಯೂಸ್ ಇರುತ್ತೆ. ಡಾಕ್ಯುಮೆಂಟ್ ಇಶ್ಯೂಸ್ ಇದ್ದರೂ ಓಕೆ, ಅಟ್ಲೀಸ್ಟ್ ದುಡ್ಡು ಹೋಯ್ತು ಅಂತ ಹೇಳಿ ಬಿಟ್ಬಿಡ್ಬಹುದು. ಬಟ್ ಆಲ್ರೆಡಿ ಬಂದಿರೋಂಥ ಗಾಡಿ ಅಲ್ಲೇನಾದರೂ ಕ್ರೈಮ್ ಆ್ಯಕ್ಟಿವಿಟೀಸ್ನಲ್ಲಿ ಪಾಲ್ಗೊಂಡಿತ್ತು ಅಂತ ಹೇಳಿದ್ರೆ ಸೀರಿಯಸ್ಲಿ ಅದು ನಿಮ್ಮ ಬುಡಕ್ಕೆ ಬರುತ್ತೆ. ಯಾಕಂದರೆ ಸುಮಾರು ನಾನು ವೀಡಿಯೋನೂ ಹಾಕಿದೆ, ಅದು ಸುಮಾರು ಒಂದು 6-7 ತಿಂಗಳು ಒಂದು ವೀಡಿಯೋ ಒಂದು ಕ್ಲಿಪ್ ಹಾಕಿದೆ. ಇಲ್ಲೇ ವೈಟ್ಫೀಲ್ಡ್ ಹತ್ರನೋ ಕಾಡುಗೋಡಿ ಹತ್ರನೋ ಎಲ್ಲೋ ಆಲ್ರೆಡಿ ಅಲ್ಲಿಂದ ಇಲ್ಲಿ ಪರ್ಚೇಸ್ ಮಾಡಿ ತಂದಿರೋಂಥ ಗಾಡಿಗಳು, ಕದ್ದಿರೋ ಗಾಡಿಗಳು, ಗುದ್ದಿರೋ ಗಾಡಿಗಳು ಇನ್ನೊಬ್ರಿಗೆ ಎಲ್ಲ ಮಾರ್ತಾಯಿದ್ರು. ಸೊ ಹಂಗಾಗಿ ಮೈ ಹಂಬಲ್ ರಿಕ್ವೆಸ್ಟ್, ಯಾವತ್ತೂ ಕೂಡ ಕರ್ನಾಟಕಕ್ಕೆ ಆಲ್ರೆಡಿ ಬಂದಿರುವಂತಹ ಅದರ್ ಸ್ಟೇಟ್ ವೆಹಿಕಲ್, ಸ್ಪೆಷಲಿ NCR ಲಿಮಿಟ್ಸಲ್ಲಿರುವಂಥ ವೆಹಿಕಲ್ಗಳನ್ನ ಅಂದರೆ DL, PB, UK, HR, UP, DL ಈ ಗಾಡಿಗಳನ್ನ WB ಅಂದರೆ ವೆಸ್ಟ್ ಬೆಂಗಾಲ್, ಈ ಗಾಡಿಗಳನ್ನ ಯಾವುದೇ ಕಾರಣಕ್ಕೂ ತೊಗೋಬೇಡಿ. BH ಇದು ಬಿಹಾರ್ದು ಮತ್ತು MP ಈ ಗಾಡಿಗಳನ್ನು ಅವಾಯ್ಡ್ ಮಾಡಿಬಿಡಿ. ಫಸ್ಟ್ ಆಫ್ ಆಲ್ ಇವೆಲ್ಲ ಸುಮ್ಮನೆ ಕೊಟ್ಟೆ ಮತ್ತು RTOದಲ್ಲಿ ಬಿಟ್ಟಾಗೋ ತುಂಬ ಹಿಂಸೆ ಆಗುತ್ತೆ. ಮೊನ್ನೆನೋ ನನಗೆ ಸ್ವಲ್ಪ ಯಾರೋ ಮಾಡಿಸ್ಕೊಂಡು ಕೊಡೋದು ಒಂದು ಅವ್ರದ್ದು 1 ತಿಂಗಳಾಯಿತು. ಪೇ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಡಾಕ್ಯುಮೆಂಟ್ಸ್ ಚೆನ್ನಾಗಿದೆ, ಬಟ್ ಮೇಲ್ ಕೇಳ್ತಾರೆ, ಕನ್ಫರ್ಮೇಷನ್ ಮೇಲ್ ಕೇಳ್ತಾರೆ, ಡಬಲ್ ಕೆಲಸಗಳವೆಲ್ಲ. ಸೊ ಹಂಗಾಗಿ ಆದಷ್ಟು ಇವನ್ನೆಲ್ಲ ಅವಾಯ್ಡ್ ಮಾಡಿ ಫ್ರೆಶ್ ಆಗಿ ತೊಗೊಂಡು ಬನ್ನಿ. ಒಂದು ನೀವೇ ಹೋಗಿ ಹಂಗಿದ್ರೆ ತೊಗೊಂಡು ಬನ್ನಿ, ಇಲ್ಲ ನಿಮ್ಮಲ್ಲಿ ಯಾರಿಗಾದ್ರೂ ತರಿಸ್ಕೊಡ್ಬೇಕಂದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವೇ ಹೋಗ್ತಂದ್ರೂ ನೋ ಇಶ್ಯೂಸ್, ಬಟ್ ಅದಕ್ಕೂ ನಾವು ಮಾಡಿಸ್ಕೊಡ್ತೀವಿ. ನೀವೇ ಅಲ್ಲಿ ನೋಡಿದ್ರು ಕೂಡ ನಿಮ್ಗೆ ಈಸಿ ಡಾಕ್ಯುಮೆಂಟೇಷನಲ್ಲಾಗಿರಲಿ ಅಥವಾ ಇನ್ಸ್ಪೆಕ್ಷನ್ ಆಗಿರಲಿ ಅಥವಾ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ರೀನಂಬರಿಂಗ್ ಕೂಡ ನಾವು ಮಾಡಿಕೊಡ್ತೀವಿ, ಅಥವಾ ನಮಗೆ ವಹಿಸಿದ್ರೂ ಕೂಡ ನಾವು ನೋಡ್ಕೊಡ್ತೀವಿ. 2 ಆ್ಯಂಗಲಿಂದನೂ ಮಾಡಿಕೊಡ್ತೀವಿ. ಸೊ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನು ಓಕೆ, ನಮಗೆ ನೋಡೋಕೆ ಬಿಟ್ರೂ ಓಕೆ. ಸೊ ಇವಾಗ ಅವರು ಪರದಾಡ್ತಿದ್ದಾರೆ. ಒಳ್ಳೆ ಗಾಡಿ ಏನೋ ಚೆನ್ನಾಗಿದೆ, ಬಿಸಾಕೋಕ್ಕೂ ಮನಸ್ಸಿಲ್ಲ, ಇಟ್ಕೊಳ್ಳೋಕ್ಕೂ ಮನಸ್ಸಿಲ್ಲ, ಹಿಂಗಾಗ್ಬಿಡುತ್ತೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಆಲ್ರೆಡಿ ಬಂದಿರೋಂಥ ವೆಹಿಕಲ್ಗಳನ್ನ ತೊಗೊಳಕ್ಕೆ ಒಳ್ಳೆ ತುಂಬ ಕಾಂಪ್ಲಿಕೇಶನ್ಸ್ಗಳು ಇರುತ್ತವಲ್ಲ. ಗಾಡಿ ಚೆನ್ನಾಗಿ ಮಾತ್ರ ಇದ್ದಿದ್ದು ಮಾತ್ರಕ್ಕೆ ಎಲ್ಲನೂ ಕರೆಕ್ಟಾಗಿದೆ ಅಂತಲ್ಲ. ಓಕೆ, ಸೊ ಮೈನ್ ವಿಷಯಕ್ಕೆ ಬರೋಣ. ಕಬ್ಬಿನ ಜ್ಯೂಸ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ದೀವಿ. ಇದರಿಂದ ನಮ್ಮ ಹಳೆಯ ವೆಹಿಕಲ್ BS4 ವೆಹಿಕಲ್, ಪೆಟ್ರೋಲ್ ವೆಹಿಕಲ್, ಕಾರ್ ಆಗಿರಲಿ ಬೈಕ್ ಆಗಿರಲಿ ಪ್ರಾಬ್ಲಮ್ ಆಗುತ್ತಾ ಅಂದರೆ, ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಖಂಡಿತ ಈಗ ಏನು ಪ್ರಾಬ್ಲಮ್ ಆಗದೇ ಇರ್ಬೋದು, ಬಟ್ ಫ್ಯೂಚರಲ್ಲಿ ಖಂಡಿತ ಆಗುತ್ತೆ. ಹೆಂಗೆ ನಾವು ಸ್ವಲ್ಪ ಕಲಬೆರಕೆ ಪೆಟ್ರೋಲ್ಗಳು ಹಾಕ್ದಾಗ ಅಥವಾ ಕಲಬೆರಕೆ ಡೀಸೆಲ್ಗಳನ್ನ ಯೂಸ್ ಮಾಡಿದಾಗ ಹೆಂಗೆ ಫಿಲ್ಟರ್ಗಳು ಬ್ಲಾಕೇಜಸ್ಗಳಾಗುತ್ತೆ, ಅಥವಾ ಇಂಜೆಕ್ಷನ್ ಫೇಲ್ಯೂರ್ ಆಗುತ್ತೆ, ಅಥವಾ ಫ್ಯೂಲ್ ಪಂಪ್ ಅಂತ ಬರುತ್ತೆ, ಪಂಪ್ ಫೇಲ್ ಆಗುತ್ತೆ, ಗೇಜ್ ಇಶ್ಯೂಸ್ಗಳು ಬರುತ್ತೆ, ಹಿಂಗೆ ಎಷ್ಟೊಂದು ಬರುತ್ತೆ. ಒಂದು ಹೇರ್ ಸ್ವಲ್ಪ ಫ್ಲಕ್ಚುಯೇಷನ್ ಆದರೂ ಕೂಡ ತುಂಬ ಡಿಫ್ರೆನ್ಸ್ ಆಗೇ ಆಗುತ್ತೆ. ಅಂಥದ್ರಲ್ಲಿ ಫ್ಯೂಯಲ್ನಲ್ಲೇ 20% ನಿಮಗೆ ಪೆಟ್ರೋಲಿಯಂ ಅಲ್ಲದೆ ಇರೋವಂಥ ಒಂದು ಐಟಮ್, ಇಟ್ಸ್ ಅ ಬೈ ಪ್ರಾಡಕ್ಟ್ ಆಫ್ ಕಬ್ಬು ಅಥವಾ ಕಬ್ಬಿನ ಒಣಗಿಸಿ ಅದೇನೋ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಕಂಟೆಂಟ್ ಮಿಕ್ಸ್ ಮಾಡಿದ್ರೆ ಖಂಡಿತ ಅದರಲ್ಲಿ ಪ್ರಾಬ್ಲಮ್ ಇದೆ. ಬಟ್ ಅದು ಯಾವಾಗ 80% ಪೆಟ್ರೋಲ್ ಇರೋದ್ರಿಂದ ಅದು ಡಾಮಿನೇಟ್ ಮಾಡೋದಂತೂ ಖಂಡಿತ. ಬಟ್ ಅದಕ್ಕೆ ನಿಮ್ಗೆ ಅದು ಇನಿಷಿಯಲಿ ಗೊತ್ತಾಗಲ್ಲ, ಹೋಗ್ತಾ ಗೊತ್ತಾಗುತ್ತೆ. ಇತ್ತೀಚೆಗೆ ಅಂದರೆ ಎಸ್ಪೆಷಲಿ BS6 ಎಡಿಷನ್ಗಳಲ್ಲೆಲ್ಲ ನಿಮ್ಗೆ ಆಲ್ರೆಡಿ ಅದ್ರ ಮೇಲೆ ಕೊಟ್ಬಿಟ್ಟಿರ್ತಾರೆ E20 ಸಪೋರ್ಟ್ ಅಂತ ಕೊಟ್ಬಿಟ್ಟಿದ್ದೆ. ಮತ್ತು E30, E50, E100
ಫ್ಯೂಚರಲ್ಲಿ ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ನಾವು ಪೇಪರ್ಗಳಲ್ಲೆಲ್ಲ ಓದ್ತಿರ್ತೀವಿ, ಜಪಾನ್ ಜೊತೆ ಟೈಅಪ್ ಮಾಡ್ಕೊಂಡವ್ರೆ, ಅವ್ರು E100ಗೆ ಸೈನ್ ಹಾಕ್ಬಿಟ್ಟಿದ್ದಾರೆ, ಇವೆಲ್ಲ ಕೇಳಿಸ್ಕೊಂಡಿರ್ತೀವಿ. ಆದರೆ ಒಂದೊಂದು ನಿಜ, ನಮಗೆ ಪೆಟ್ರೋಲಿಯಮ್ಗೆ ಬೇರೆದೊಂದು ಪ್ಯಾರಲರಾಗಿ ಹುಡುಕ್ತಿರೋದಂತೂ ನಿಜ. EVನಲ್ಲಿ ಆಲ್ರೆಡಿ ಹುಡುಕಿದ್ದಾರೆ, CNGನಲ್ಲಿ ಆಲ್ರೆಡಿ ಹುಡುಕಿದ್ದಾರೆ. ಬಟ್ CNG ಇಟ್ಸ್ ಅ ರೂಟ್ ಕಾಸ್ ಆಫ್ ಪೆಟ್ರೋಲಿಯಮ್ಮೇ. ಬಟ್ ನಿಮಗೆ EV ಒಂದು ಬೆಸ್ಟ್ ಆಪ್ಷನ್ನೇ. ಆದರೆ EVಗೆ ಒಂದು ಕನ್ವೀನಿಯೆಂಟ್ ಒಂದು ಸೆಟಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಅದು ನಮ್ಮ ಇಂಡಿಯಾನ ದೇಶದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ನಿಮಗೆ ಅಷ್ಟು ಪೇಷನ್ಸ್ ಇಲ್ಲ. 5 ಅವರ್ 6 ಅವರ್ ಚಾರ್ಜಿಂಗ್ ಹಾಕಿ ಕೂತ್ಕೊಳ್ಳೋದಾಗಿರಲಿ, ಪೇಷನ್ಸ್ ಇಲ್ಲ. ಒನ್ ಅವರ್ ಕೂಡ ತುಂಬ ರಶ್. ನಮ್ಮ ಪೆಟ್ರೋಲ್ ಬಂಕಲ್ಲಿ ಏನಾದರೂ ಒಂದು 5 ನಿಮಿಷ ನಮ್ಗೆ ಎಕ್ಸ್ಟ್ರಾ ಕಾಯಬೇಕಾದ್ರೂ ಏನಾದರೂ ಇನ್ನೊಬ್ಬಂತ ಹೋಗ್ಬಿಡ್ತೀವಿ. ಅದರಲ್ಲಿ 1 ಅವರ್ 2 ಅವರ್ ಫಾಸ್ಟ್ ಚಾರ್ಜಿಂಗ್ ಬಂದರೂ ಕೂಡ ಪ್ರಾಬ್ಲಮ್. ಎರಡನೇದು ಬ್ಯಾಟ್ರೀಸ್ ಎಲ್ಲ ಇಂಪೋರ್ಟ್ ಫ್ರಮ್ ಅದರ್ ಕಂಟ್ರೀಸ್, ಸ್ಪೆಷಲಿ ಚೈನಾಯಿಂದನೇ ಬರ್ತಿರೋದು. ಸೊ ನಮಗೇನೇ ಇಶ್ಯೂಸ್ಗಳಾಯಿತು ಅಂದ್ರೂ ಕೂಡ ನಾವು ಬೇರೆ ದೇಶದ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ, ಮತ್ತು ಬ್ಯಾಟ್ರಿ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ನಮಗೆ ಪೆಟ್ರೋಲಿಯಮಲ್ಲಿ ಸೇವಿಂಗ್ ಏನೋ ಆಗುತ್ತೆ. ರನ್ನಿಂಗ್ ಆಫ್ ಕಾಸ್ಟ್ 0 ಇರಬಹುದು, 0 ಅಂತ ಹೇಳ್ಕಲ್ಲ, ಅದು ಬರುತ್ತೆ ಕರೆಂಟ್ ಬಿಲ್ಲು, ಬಟ್ 0 ಅಂತಲೇ ಅಂದ್ಕೊಳ್ಳೋಣ. ಬಟ್ ನಿಮಗೆ ಯಾವಾಗ ಬ್ಯಾಟ್ರಿ ಕಾಸ್ಟು, ಬ್ಯಾಟ್ರಿ ರಿಲೇಟೆಡ್ ಪಾರ್ಟ್ಸ್ಗಳ ಕಾಸ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದು ಕೊಡೋದು ಸರಿಯಾದ ಬರಲ್ಲ. ಮತ್ತು ಅದು ನಿಮಗೆ ರೇಂಜ್ ಪ್ಯಾನಿಕ್ ಖಂಡಿತ ಇರುತ್ತೆ. ಈಗ ನಿಮಗೆ ಫ್ಯೂಯಲ್ ಆದರೆ, ಪೆಟ್ರೋಲ್ ಡೀಸೆಲ್ ಆದರೆ ಟಕ್ ಅಂತ ಎಲ್ಲ ಒಂದು ಕಡೆ ಹಾಕೊಂಡು ಹೋಗ್ಬೋದು. ಇವನ್ CNG ಪೆಟ್ರೋಲ್ ಇದ್ರೂ ಕೂಡ ನೋ ಪ್ರಾಬ್ಲಮ್, CNG ಕಲಿದ್ರೆ ಪೆಟ್ರೋಲ್ ಓಡಿಸ್ಕೋಬಹುದು. ಬಟ್ EVನಲ್ಲಿ ಹಂಗೆ ಆಗಲ್ಲ. ನೀವು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಮಾಡೇ ಗಾಡಿ ಓಡಿಸ್ಬೇಕು, ಪ್ರತಿಯೊಂದಕ್ಕೂ ರೇಂಜ್ ನೋಡ್ತಾ ಇರಬೇಕು. ಮತ್ತು ನಿಮಗೆ ನಾಳೆ ಎಲ್ಲ ಪ್ಲ್ಯಾನ್ ಮಾಡ್ಬೇಕಾದ್ರೆ ಸಡನ್ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಎಲ್ಲ ಇರುತ್ತೆ. ಬಟ್ ಫ್ಯೂಯಲ್ ನೀವು ಯಾವಾಗ ಈಗಲೇ ಹೋಗ್ಬೋದು ಗಾಡಿ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ. ಪ್ಯಾರಲರಾಗಿ ಏನೋ ಹುಡುಕ್ತಾ ಇರ್ತಾರೆ. ಅದರಲ್ಲಿ E20 ಸದ್ಯಕ್ಕೆ ಇರೋವಂಥದ್ದು. ಸೊ E20 ಹಾಕೋದ್ರಿಂದ ಏನೇನಾಗುತ್ತೆ ಅಂದರೆ, ಫಸ್ಟು ನಿಮ್ಮ ಏನು ಇಂಜಿನ್ ಇರುತ್ತೋ ಆ ಇಂಜಿನಲ್ಲಿ ಸ್ವಲ್ಪ ಕಂಟ್ಯಾಮಿನೇಷನ್ ಖಂಡಿತ ಆಗುತ್ತೆ, ಇಲ್ಲ ಅಂತಲ್ಲ. ಸೆಕೆಂಡ್ ಬಂದು ಮೈಲೇಜ್ ಡ್ರಾಪ್ ಆಗುತ್ತೆ. ಯಾಕಂದರೆ ಆ ಡೆನ್ಸಿಟಿ ಈ 20% ನೀವೇನೇ ಹಾಕಿರೋ, ಒಂದು ತೊಟ್ಟು ಹಾಕಿದ್ರೂ ಅದು ಕಲಬೆರಕೆನೇ. 20% ಕಲಬೆರಕೆ. 1 ಲೀಟ್ರಲ್ಲಿ 20 ml ಅಷ್ಟು ನೀವು ಕಬ್ಬಿನ ಜ್ಯೂಸ್ ಹಾಕಿದ್ದೀರ ಅಂದರೆ ಅದು ಕಲಬೆರಕೆ ಅಂತಲೇ ಅರ್ಥ. ಸೊ ಹಂಗಿದ್ದಾಗ ಖಂಡಿತ ನಿಮಗೆ ಆ ಡೆನ್ಸಿಟಿ, ಆ ಪೆಟ್ರೋಲಿಯಮಲ್ಲಿರೋಷ್ಟು ಡೆನ್ಸಿಟಿ ಅದರಲ್ಲಿರೋದಿಲ್ಲ. ಸೊ ಆಬ್ವಿಯಸ್ಲಿ ಅದು ಡೈಲ್ಯೂಟೆಡ್ ಫಾರ್ಮೆಟಲ್ಲೇ ಇರುತ್ತೆ. ಸೊ ಆವಾಗ ನಿಮಗೆ ಮೈಲೇಜ್ ಮೇಲೆ ಖಂಡಿತ ಹೊರೆ ಬಿದ್ದೇ ಬೀಳುತ್ತೆ. ಪಿಕಪ್ಪಲ್ಲಂತೂ ಭಯಂಕರ ಡಿಫ್ರೆನ್ಸ್ ಆಗುತ್ತೆ. ತುಂಬ ಜನಕ್ಕೆ ಅದು ಫೀಲ್ ಆಗಿದೆ. ನಾನು ತುಂಬ ವೀಡಿಯೋಸ್ಗಳು, ಕಾಮೆಂಟ್ಸ್ಗಳು ನೋಡ್ತೀನಿ. ಪಿಕಪ್ಪಲ್ಲಿ, ಮೈಲೇಜಲ್ಲಿ ತುಂಬ ಇಶ್ಯೂಸ್ಗಳು ಜಾಸ್ತಿ. ಏನದು ಸರ್ವಿಸ್ ಸೆಂಟ್ರಿಗೆ ಗಾಡಿಗಳನ್ನ ಬಿಡ್ತಾ ಇರ್ತೀವಿ, ಅದು ಹೋಗಿದೆ ಇದು ಹೋಗಿದೆ, ಸಾಲದಕ್ಕೆ ಇದರಲ್ಲಿ DPF ಅವು ಅದು ಬೇರೆ ಕ್ಯಾಥಲಿಕ್ ಕನ್ವರ್ಟ್ರ್, ಅದು ಬೇರೆ ಒಂದು ಕಡೆ ಹಾವಳಿ ಆದರೆ ಇದೊಂದು ಕಡೆ ಹಾವಳಿ, ಕಷ್ಟ ಇದೆ. ಸದ್ಯಕ್ಕೆ ಡೀಸೆಲ್ನಲ್ಲಿ ಅದರಲ್ಲೂ ಇದೆ, ಅದರಲ್ಲಿ ಇದೆ ಹೇಳಿದ್ನಲ್ಲ, ಆ ಥರನೂ ಇದೆ. ಇದರಲ್ಲೂ ಒಂಥರ ತಲೆ ಬಿಸಿ, ಏನೂ ಮಾಡೋಕ್ಕಾಗಲ್ಲ, ಆ್ಯಡಾಪ್ಟ್ ಮಾಡ್ಕೋಬೇಕು. ಇದರಲ್ಲಿ ಒಂದು ಪಾಪ್ಯುಲೇಷನ್, ಪೊಲ್ಯೂಷನ್ನು, ಇದು ಇನ್ನೊಂದು ಇದರಿಂದೇನೋ ಇನ್ನೂ ಏನೇನೋ ಇದೆ. ಅದು ಯಾರು ರೆಗ್ಯುಲರ್ ನ್ಯೂಸ್ ಓದ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಅದನ್ನು ಹೇಳೋಕ್ಕಾಗಲ್ಲ. ಹೊಸ ವೆಹಿಕಲ್ಗಳ್ನು ಸೆಲ್ಲಿಂಗ್ದು ಒಂದು ಲಾಬಿನೂ ಇರುತ್ತೆ, ಅದೂ ಇರಬಹುದು. ಯಾಕಂದರೆ ಈಗ ಹಳೆ ವೆಹಿಕಲ್ನ ಹಾಕೊಂಡು FCಗಳು ಕೊಡ್ತಾ, ಈ ಕಡೆ ಗೌರ್ಮೆಂಟವರು ದುಡ್ಡಿಗೆ FCನೂ ಕೊಡ್ತಾ ಇರ್ತಾರೆ, ಇನ್ನೊಂದು ಕಡೆ ಗೌರ್ಮೆಂಟ್ಗೂ ಸೇಲ್ಸು ಬೇಕು, ಹೊಸ ಅದು ಇನ್ಕಮು ಬೇಕು. ಎರಡೂ ಹೆಂಗೆ ನಿಭಾಯಿಸಬೇಕು ಸೈಮಲ್ಟೇನಿಯಸ್ಲಿ. ಅದಕ್ಕೆ ಇರೋ ಗಾಡಿಗಳನ್ನೆಲ್ಲ ಹಾಳು ಮಾಡಿಬಿಟ್ಟು ಹೊಸ ಗಾಡಿಗಳನ್ನ ಪ್ರಮೋಟ್ ಮಾಡೋದು. ಯಾಕಂದರೆ ಈಗ ನಮ್ಮಲ್ಲಿ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ಇರೋದು. ನಿಮಗೆ ನಾರ್ತಲ್ಲಿ ಎಸ್ಪೆಷಲಿ NCR ಲಿಮಿಟಲ್ಲಿ ಈ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಅವ್ರು ಬೇಗ ಗಾಡಿ ಬದಲು ಮಾಡ್ತಾರೆ. ನಮ್ಮಲ್ಲಿ ಫೋನ್ಗಳು ಹೆಂಗೆ ಚೇಂಜ್ ಮಾಡ್ತಾರೋ, 2 ವರ್ಷಕ್ಕೆ 3 ವರ್ಷಕ್ಕೆ ಹೆಂಗೆ ಚೇಂಜ್ ಮಾಡ್ತಾ ಇರ್ತಾರೋ ಹಾಗೆ ಅಲ್ಲಿ ಗಾಡಿಗಳು ಚೇಂಜ್ ಮಾಡ್ತಾರೆ. ಅಲ್ಲಿ ಆ ಪ್ರಾಬ್ಲಮ್ ಇಲ್ಲ. ಮತ್ತು ಅಲ್ಲಿ ಟ್ಯಾಕ್ಸ್ ಬೇರೆ ನಮ್ಮಷ್ಟಿಲ್ಲ, ಕಮ್ಮಿನೇ ಇದೆ. ಆದರೆ ಇಲ್ಲ, ಹಂಗಲ್ಲ. ಇಲ್ಲಿ ಇನ್ನೂ OB9 ಕಾಲದ ಗಾಡಿಗಳನ್ನ ಇನ್ನು ಓಡಿಸ್ತಾ ಇರ್ತಾರೆ. ಈಗ ನನ್ನ ಹತ್ರ 97ದು ಮಾರುತಿ 800 ಇಟ್ಕೊಂಡಿದ್ದೆ, ಮೊನ್ನೆ ಕೊಟ್ಟೆ. ಅದು ಒಂದು 7-8 ತಿಂಗಳಿಂದ ಅದನ್ನ ಕೊಟ್ಟೆ, ಒಂದು 35,000ಕ್ಕೆ ಮಾರಿದೆ. ಸೊ ಆ ಥರ ಇಟ್ಕೊಂಬಿಟ್ಟಿರೋದು. ಕೆಲವರು ಜೋಶ್ಗೆ ಇಟ್ಕೊತಾರೆ, ಕೆಲವರು ಹೊಸದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಇಟ್ಕೊಳ್ತಾರೆ, ಕೆಲವರು ಓಲ್ಡ್ ಇಸ್ ಗೋಲ್ಡ್ ಅಂತ ಇಟ್ಕೊತಾರೆ, ಕೆಲವು ಸೆಂಟಿಮೆಂಟ್ ಅಂತ ಇಟ್ಕೊತಾರೆ. ಹಿಂಗೆ ಕೆಲವ್ರಿಗೆ ಹೊಸದಕ್ಕಿಂತ ಹಳೇದು ಇಷ್ಟಪಡ್ತಾರೆ. ನನಗೂ ಅಷ್ಟೇ. BS6 ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ. BS4ದು ಎಲ್ಲ ಎಡಿಷನ್ ಇಷ್ಟ ಆಗುತ್ತೆ. ಬಟ್ BS6 ಗೊತ್ತು, ಅದು BS6 BS4ನ ಯಾರು ಫ್ರೀಕ್ವೆಂಟಾಗಿ ಓಡಿಸ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರ್ತದೆ. BS6 ಓನ್ಲಿ ಒಳಗಡೆ ಒಂಥರ ಸೈಬರ್ ಸೆಂಟ್ರಿಗೆ ಹೋದಾಗ ಫೀಲ್. ನೀವೆಲ್ಲ ಒಂದು ಕಾಲದಲ್ಲಿ ಸೈಬರ್ ಸೆಂಟ್ರಿಗೆ ಹೋದಾಗ ಏನು ಫೀಲ್ ಕೊಡ್ತೀರಿ? ಅದೇನೋ ಬಟನ್ಗಳು, ಇದೇನೋ ಸ್ಪೀಕರ್ಗಳು, ಇದೇನೋ ಡಿಸ್ಪ್ಲೇಗಳು, ಇದೇನೋ ಗೇಮಿಂಗ್ಗಳು, ಇದೇನೋ ಇಂಟರ್ನೆಟ್ ಅಂತ ನಿಮ್ಗೆ ಹೆಂಗೆ ಫೀಲ್ ಆಗ್ತಿತ್ತು ಒಂದು ಟೈಮಲ್ಲಿ ಸೈಬರ್ ಸೆಂಟ್ರಿಗೆ ಹೋದಾಗ. ಈಗಿನ ಕಾರ್ಗಳಲ್ಲಿ ಕೂತಾಗ ನಿಮ್ಗೆ ಅದೇ ಫೀಲ್ ಆಗುತ್ತೆ. ಅಂದರೆ ಕಾರ್ ಬಿಟ್ಟು ಮಿಕ್ಕಿದೆಲ್ಲ ಅದರಲ್ಲಿ ಇರುತ್ತೆ. ಒಂದು ರಿಯಲ್ ಕಾರ್ದು ಫೀಲಿಂಗ್ ಖಂಡಿತ ಈಗಿನ ಕಾರ್ಗಳಲ್ಲಿ ಖಂಡಿತ ಇಲ್ಲ. ಹಾಗೆ ನೀವು ರಿಯಲ್ ಕಾರ್ಗಳು ತೊಗೋಬೇಕಂದ್ರೆ ದೊಡ್ಡ ಕಾರ್ಗಳು ತೊಗೋಬೇಕಾಗುತ್ತೆ. ದೊಡ್ಡದಂದರೆ ದೊಡ್ಡದಲ್ಲ, ಇವನ್ ಕಾಸ್ಟ್ಲಿಸ್ಟ್ ಕಾರ್ಗಳನ್ನ ತೊಗೋಬೇಕಾಗುತ್ತೆ. 40 ಲಕ್ಷ 50 ಲಕ್ಷ 60 ಲಕ್ಷ ಬಂಡವಾಳ ಹಾಕಿ. ಚಿಕ್ಕ ಕಾರ್ಗಳಲ್ಲೇ ಒಂದು ಇರಬೇಕು, ಒಂದು ಇದೆ ಅನ್ನೋ ಥರ ಇದೆ. ಯಾಕಂದ್ರೆ ನಾನು ಓಡಿಸ್ತೇನೆ ಲೇಟೆಸ್ಟ್ ಎಲ್ಲ. ಈಗ ಬಂದಿರೋ ನೆಕ್ಸಾನ್ ಆಗಿರಲಿ, ಕ್ರೆಟಾ ಆಗಿರಲಿ,
ವೆನ್ಯೂ ಆಗಿರಲಿ, ಆ ಗಾಡಿಗಳು ಚೆನ್ನಾಗೇ ಇದೆ. ಆದರೆ ಏನೋ ಅವಾಗಿದ್ದಷ್ಟು ಚಾರ್ಮ್ ಇವಾಗ ಇಲ್ಲ ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ, ನಿಮ್ಮ ಒಪಿನಿಯನ್ ಅನಿಸುತ್ತೆ ಅದೇ ನೀವು ಕಮೆಂಟ್ ಮಾಡಿ. ಬಟ್ ಇದನ್ನು ನೀವು ತಪ್ಪಿಸೋದಕ್ಕಾಗಲ್ಲ. ಬಟ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಕರೆಕ್ಟಾಗಿ ಪೆಟ್ರೋಲ್ ಗಾಡಿಯಾದರೂ ತೊಗೊಳ್ಳಿ, ಡೀಸೆಲ್ ಗಾಡಿಯಾದರೂ ತೊಗೊಳ್ಳಿ, ಮೇಂಟೆನೆನ್ಸ್ ಇಸ್ ದ ಮಸ್ಟ್. ಅದೇ ಮಾಸ್ಟರ್ ಕೀ. ಮೇಂಟೆನೆನ್ಸ್ ಮಾಡ್ಕೊಳ್ಳಿ. ಗಾಡಿನ ಸ್ಟಾರ್ಟ್ ಮಾಡಿದಾಗ ಒಂದು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಗಾಡಿ ನಿಲ್ಲಿಸ್ಬೇಕಾದಾಗ ಅಂದರೆ ರೆಸ್ಟ್ ಮಾಡಬೇಕಾದ್ರೂ ಕೂಡ ಯಾವಾಗಲೂ ಅಲ್ಲ, ಇದು ಎದ್ದಾಗ ಅಂದರೆ ಒಂದು 8 ಅವರ್ ಗಾಡಿ ನೀವು ಹೋಲ್ಡ್ ಮಾಡಿಟ್ಟಾಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದನ್ನ ಅನುಸರಿಸಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದು ಹೇಳಿದ್ದೆ, ಇದನ್ನು ಮಾಡಿ. ಗೇರ್ ಬಾಕ್ಸ್ ಮೇಲೆ ಯಾವಾಗಲೂ ಕೈ ಇಟ್ಕೊಂಡಿರ್ತಾರೆ ಕೆಲವರು, ನಾನು ನೋಡ್ತೀನಿ. ಅದೇನಕ್ಕೆ ಅಂತ ಯಾವಾಗೂ ಇಟ್ಟೇ ಇರ್ತಾರೆ, ಎಡಗೈನ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಗೇರ್ ಬಾಕ್ಸ್ ಮೇಲೆ ಹಿಂಗೆ ಇಟ್ಟೇ ಇರ್ತಾರೆ. ಸೊ ಯಾವತ್ತೂ ನೀವು ಕ್ಲಚ್ನ ಫುಲ್ ಪ್ರೆಸ್ ಮಾಡಿ ಗೇರ್ ಚೇಂಜ್ ಮಾಡ್ತೀರೋ ಅವಾಗಷ್ಟೇ ಗೇರ್ಗೆ ಕೈ ಹೋಗಬೇಕು. ಸುಮ್ಮನೆ ಅದೇನು ರೆಸ್ಟಿಂಗ್ ಪೊಸಿಷನ್ ಅಲ್ಲ, ಅದಕ್ಕೆ ಸಪ್ರೇಟಾಗಿರುತ್ತೆ, ಆರ್ಮ್ ರೆಸ್ಟ್ ಇರುತ್ತೆ. ಗೇರ್ ಇರೋದು ಗೇರ್ ಹಾಕೋದಕ್ಕೆ, ಗೇರ್ ಮೇಲೆ ನಿಮ್ಮ ಕೈ ಇಟ್ಟು ರೆಸ್ಟ್ ಮಾಡೋದಕ್ಕಲ್ಲ. ಈ ಲೆಫ್ಟು ಅಷ್ಟೇ ಡೆಡ್ ಪೆಡಲ್ ಅಂತ ಏನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕ್ಲಚ್ ಮೇಲೆ ಕಾಲು ಇಟ್ಕೊಂಡು ಹೋಗಿ ಅಂತ ಕೊಡೋದಲ್ಲ. ಕ್ಲಚ್ ಯೂಸ್ ಮಾಡಿದ್ಮೇಲೆ ಅಲ್ಲಿಂದ ಕಾಲನ್ನ ತೆಗಿಬೇಕು, ತೆಗೆದು ಡೆಡ್ ಪೆಡಲ್ ಮೇಲೆ ಇಡಬೇಕು. ಇದನ್ನು ಮೇಂಟೆನೆನ್ಸ್ ಮಾಡಬೇಕು. DPF ಅದೇನು ಬರ್ತಿದೆಯೋ ಅದಕ್ಕೆ DPFನ ಅದನ್ನು ಮೇಂಟೈನ್ ಮಾಡಬೇಕು. ಅದಕ್ಕೇನೇನು ಆಯಿಲ್ಸ್ ಎಲ್ಲ ಮೇಂಟೈನ್ ಮಾಡಬೇಕು, ಅದೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡಲೇಬೇಕು. ಪೆಟ್ರೋಲು ಅಷ್ಟೇ, ಒಂದು ಉತ್ತಮವಾಗಿ ಎಲ್ಲಿ ನಿಮಗೆ ಕ್ವಾಲಿಟಿ ಇರುತ್ತೋ ಅದು ಪೇಪರ್ ಟೆಸ್ಟ್ ಎಲ್ಲ ಮಾಡ್ತಾರೆ ನಿಮಗೆ, ಅದೆಲ್ಲ ಹೋಗಿ ಟೆಸ್ಟ್ ಮಾಡಿಸಿ. ಅದೆಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ ಪೆಟ್ರೋಲ್ ಬಂಕ್ಗಳು. ಟೆಸ್ಟ್ ಮಾಡಿಸಿ ನಿಮ್ಗೆ ಎಲ್ಲಿ ಕ್ವಾಲಿಟಿ ಅನಿಸುತ್ತೋ ಅಲ್ಲಿ ಫ್ಯೂಯಲ್ನ ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡಿ. ಈ ಥರದ್ದು ಸಣ್ಣ ಪುಟ್ಟ ಚೇಂಜ್ಗಳನ್ನ ಮಾಡಿ. ಮತ್ತು ಸುಮ್ಮನೆ ಪೆಟ್ರೋಲ್ ಗಾಡಿಗಳ್ನಾಗಲಿ ಡೀಸೆಲ್ ಗಾಡಿಗಳ್ನಾಗಲಿ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇಲ್ಲಿಂದ ಇಲ್ಲಿಗೆ ಯಾವಾಗಲೂ ತೆಗಿಯೋಕ್ಕೆ ಹೋಗಬೇಡಿ. ತೀರಾ ಎಮರ್ಜೆನ್ಸಿ ಇತ್ತು ನಿಮ್ಮ ಹತ್ರ ಅದು ವೆಹಿಕಲ್ನ ತೊಗೊಳ್ಳೇಬೇಕು, ಇಲ್ಲಿ ಯಾರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಮಾತ್ರ ತೆಗೀರಿ. ನಿಮ್ಮನ್ನ 2 ವೀಲರ್ ಇತ್ತು ಅಂದರೆ ಜಾಸ್ತಿ ಅದನ್ನ ಯೂಸ್ ಮಾಡಿ. ಬಟ್ ಕಾರ್ ಯೂಸ್ ಮಾಡೋಕ್ಕಿಂತ 2 ವೀಲರ್ಗಳು ಅಥವಾ ವಾಕ್ ಮಾಡಿ. ಆ್ಯಕ್ಚುಲಿ ನಿಮ್ಮ ಹೆಲ್ತ್ ಕೂಡ ತುಂಬ ಒಳ್ಳೆಯದಾಗುತ್ತೆ. ಅಂದಾಗೆ ನಂದು ಹೆಲ್ತ್ ಕೋಚ್ ಶಿವ ಅಂತ ಇನ್ನೊಂದು ಚಾನಲ್ ಇದೆ. ಸೊ ನಿಮಗೆ ಹೆಲ್ತ್ ರಿಲೇಟೆಡು ಅದರಲ್ಲೂ ಕೂಡ ಸಾಕಷ್ಟು ಮಾಹಿತಿಗಳು ಕೂಡ ತಿಳಿಸೋದಕ್ಕೆ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್. ಬೈ.